ಕಳೆದ 2 ವಿಡಿಯೋದಲ್ಲಿ ನಾನು ಫೋಟೋಗ್ರಫಿ ಅಂದ್ರೆ ಏನು, ವಿಡಿಯೋಗ್ರಫಿ ಅಂದ್ರೆ ಏನು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಸಿನಿಮಾಟೋಗ್ರಫಿ ಅಂದ್ರೆ ಏನು ಅಂತ ಹೇಳಿಕ್ ಬಂದಿದ್ದೀನಿ. ನೋಡಿ, ಇಲ್ಲಿ ಒಬ್ಬೊಬ್ರು ಮೈಂಡ್ ನಲ್ಲಿ ಒಂದೊಂದ್ ತರ ಸಬ್ಜೆಕ್ಟ್ ಇರುತ್ತೆ, ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ನಾನು ಯಾವ ತರ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ತುಂಬಾ ಜನಕ್ಕೆ ಯೂಸ್ ಆಗ್ಬಹುದು. ಸೊ ಇನ್ನ ತುಂಬಾ ಜನಕ್ಕೆ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಡ್ಬಹುದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಏನು ವಿಷಯ ಇದೆಯೋ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದ್ರಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಅಂತ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಸೊ ಫೋಟೋ ಅಂದ್ರೆ ಸ್ಟಿಲ್ ಆಗಿರೋದು, ವಿಡಿಯೋ ಅಂದ್ರೆ ಮೂಮೆಂಟ್ ಆಗಿರೋದು. ತುಂಬಾ ಫೋಟೋಸ್ಗಳನ್ನ ನೋಡಿದ್ರೆ ಮಾಡಿದ್ರೆ ಅದನ್ನ ನಾವು ವಿಡಿಯೋ ಆಗಿ ನೋಡಬಹುದು. ಸೊ ಸಿನಿಮಾಟೋಗ್ರಫಿ ಅಂದ್ರೆ ಏನು? ವಿಡಿಯೋನೇ. ಆದ್ರೆ ಸಿನಿಮಾಟೋಗ್ರಫಿಲಿ ಕೆಲವೊಂದು ಪ್ರಕಾರಗಳು ಸ್ವಲ್ಪ ಚೇಂಜ್ ಆಗ್ತವೆ. ಏನಂದ್ರೆ ವಿಡಿಯೋದಲ್ಲಿ ಏನ್ ನೋಡ್ತೀವೋ ಅದೇ ಸಿನಿಮಾಟೋಗ್ರಫಿಲೂ ನೋಡ್ತೀವಿ. ಸಿನಿಮಾಟೋಗ್ರಫಿಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಪ್ರೊಫೆಷನಲ್ ಟಚ್ ಇರುತ್ತೆ, ಸ್ವಲ್ಪ ಅನುಭವದ ಒಂದು ಟಚ್ ಇರುತ್ತೆ. ಹೀಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರಲ್ಲ. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ಒಂದು ಊಟ ಮಾಡ್ತೇವೆ, ನಾವು ಊಟ ಮಾಡ್ತೀವಿ, ನೀವು ಊಟ ಮಾಡ್ತೀವಿ, ಎಲ್ಲಾ ಪ್ರಾಣಿಗಳು, ಈ ಬದುಕೋರು ಎಲ್ಲ ಊಟ ಮಾಡ್ಲೇಬೇಕಲ್ಲ. ಸೊ ಹಂಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ, ಒಂದು ಊಟ ಮಾಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಉಪ್ಪು ಜಾಸ್ತಿ ಆಗಿದೆ, ಒಂದು ಊಟ ಮಾಡ್ಬೇಕಾದ್ರೆ ಏನ್ ಅನ್ಸುತ್ತೆ ಉಪ್ಪು ಕಮ್ಮಿ ಆಗಿದೆ ಅಂತ. ಸೊ ಇನ್ನೊಂದ್ ಕಡೆ ಹೋದಾಗ ನಮ್ಮ ಮನೆ ಚೆನ್ನಾಗಿತ್ತು, ಇಲ್ಲಿ ಸ್ವಲ್ಪ ಖಾರ ಇದೆ ಅಲ್ವಾ ಅಂತ, ಊಟನೇ ಚೆನ್ನಾಗಿಲ್ಲ ಅಂತ. ಸೊ ಇದೆಲ್ಲ ಹೇಗಾಗುತ್ತೆ ಅಂದ್ರೆ ನಮ್ಗ ಒಂದು ಅಭಿರುಚಿ ಇರುತ್ತೆ. ಸೊ ಅಭಿರುಚಿ ಇದ್ದಾಗ ಅದರ ಒಂದು ವೈಶಿಷ್ಟ್ಯವನ್ನ ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೇನೆ ಸಿನಿಮಾಟೋಗ್ರಫಿ ಅಂದ್ರೂ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಇಷ್ಟೇ. ಸಿನಿಮಾಟೋಗ್ರಫಿ ಅನ್ನೋದು ಒಂದು ಊಟದ ತರ, ಊಟ ಮಾಡೋದಕ್ಕೂ ಬರುತ್ತೆ, ಊಟ ರೆಡಿ ಮಾಡಿ ತಯಾರಿಸಿ ಇನ್ನೊಬ್ರಿಗೆ ಅದನ್ನ ಬಡಿಸೋದಕ್ಕೂ ಬರುತ್ತೆ. ಸೊ ಅಡಿಗೆ ತರನೇ ಒಂದು ಸಿನಿಮಾಟೋಗ್ರಫಿ ಕೂಡ. ಏನಾಗ್ಬಿಡುತ್ತೆ, ನಮ್ಗೆ ಒಂದೊಂದ್ಸರಿ ಬೆಳಕು ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಸೊ ಬೆಳಕನ್ನ ಜಾಸ್ತಿ ಮಾಡ್ತೀವಿ, ಅದೇ ಇದೇ ಸೈಡ್ ಇಂದ ಬೆಳಕು ಬರ್ಬೇಕು ಅಂತ. ಈಗ ನೋಡಿ, ನನ್ನ ಹಿಂದೆಗಡೆ ಬ್ಲೂ ಕಲರ್ದು ಒಂದು ಲೈಟ್ ಇದೆ. ಸೊ ಮುಂದೆಗಡೆ ವಾರ್ಮ್ ಟೋನ್ ಇದೆ, ಸ್ವಲ್ಪ ವಾರ್ಮ್ ಅಂದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಇರೋ ತರ ಇದೆ. ಸೊ ಅವಾಗ ಏನಾಗುತ್ತೆ ನನಗೆ, ಸೊ ನಾನು ಕಲರಿಂಗ್ ಮಾಡ್ಬೇಕಾದ್ರೆ ನನ್ಗೆ ವಾರ್ಮ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದಾಗ್ಲೂ ಬ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು ಐಡಿಯಾ ಅಷ್ಟೇ. ಸೊ ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದೇ ಒಂದು ಸಿಂಗಲ್ ಲೈಟ್ ಇರಬೇಕು ಅಂತ ಬರುತ್ತೆ. ಯಾವುದೋ ಒಂದು ಸಿಂಗಲ್ ಫೀಲಿಂಗ್ಸ್ ಕೊಡಬೇಕು ವಿಡಿಯೋದಲ್ಲಿ. ಸೊ ಯಾರೋ ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾರೋ ತರ ಬರಬೇಕು. ಅವಾಗ ಒಂದು ಸ್ವಲ್ಪ ವೈಡ್ ಫ್ರೇಮ್ ಇರಬೇಕು. ಅವರ ಎಕ್ಸ್ಪ್ರೆಷನ್ ಅನ್ನ ತೋರಿಸಬೇಕು ಅಂತ ಅಂದಾಗ ಸ್ವಲ್ಪ ಝೂಮ್ ಆಗಿ ಇಡ್ತೀವಿ. ಸೊ ಆ ಫೇಸ್ ಎಕ್ಸ್ಪ್ರೆಷನ್ ಕೊಡ್ಬೇಕು. ಇಲ್ಲ ವೈಡ್ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ಲೈಟಿಂಗ್ಸ್ ಅಲ್ಲಿ, ವೆದರ್ ಅಲ್ಲಿ ಸ್ವಲ್ಪ ಚಳಿ ಆಗೋ ತರ, ಮಳೆ ಆಗೋ ತರ ಕ್ರಿಯೇಟ್ ಮಾಡ್ತೀವಿ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಸಿನಿಮಾಟೋಗ್ರಫಿ ಒಳಗಡೆ ತಗೊಂಡ್ಬರ್ತೀವಿ. ಸೊ ಅದಕ್ಕೂ ಮೀರಿ ಹೋದಾಗ ನಾವೇನ್ ಮಾಡ್ತೀವಿ, ಡ್ರೋನ್ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ. ಎಲ್ಲಿ ನಮ್ಗೆ ಸ್ವಲ್ಪ ವೈಡ್ ಆಗಿ, ತುಂಬಾ ಅಲ್ಟ್ರಾ ವೈಡ್ ಆಗಿ ಒಂದು ಲೊಕೇಶನ್ ತೋರಿಸ್ಬೇಕು ಅಂತ ಅನ್ಸುತ್ತೋ ಅಲ್ಲಿ ನಾವು ಸ್ವಲ್ಪ ಡ್ರೋನ್ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ. ಒಂದು ಮೂಮೆಂಟ್ ಕೊಟ್ರೆ ಒಂದು ಫೀಲ್ ಬರುತ್ತೆ ಅಂತ ಅಂದಾಗ ಡ್ರೋನ್ ಕ್ಯಾಮ್ರಾ ಇಂದ ಮೂಮೆಂಟ್ ಮಾಡ್ತೀವಿ. ಕ್ರೈನ್ ಅನ್ನ ಯೂಸ್ ಮಾಡ್ತೀವಿ, ಆಮೇಲೆ ಸ್ಲೈಡರ್ನ ಯೂಸ್ ಮಾಡ್ತೀವಿ, ಗಿಂಬಲ್ಗಳನ್ನ ಯೂಸ್ ಮಾಡ್ತೀವಿ. ಹಾಗೆ ಈಗ ಅಕಸ್ಮಾತ್ ಯಾವುದೋ ಒಂದು ತೀರಾ ಸ್ಲೋ ಮೋಷನ್ ಮಾಡಬೇಕು ಅಂತ ಅಂದಾಗ ಸ್ಲೋ ಮೋಷನ್ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿರುತ್ತೆ. ಹೆಚ್ಚು ಫೋಟೋಸ್ಗಳನ್ನ ಶೇಖರಣೆ ಮಾಡಿ ಅದನ್ನ ಒಂದು ಚಲನೆಯಲ್ಲಿ ಕೊಟ್ಟು ನಾವು ನೋಡಿದಾಗ ವಿಡಿಯೋ ತರ ಕಾಣಿಸುತ್ತೆ. ಹಾಗೆ ಹೆಚ್ಚೆಚ್ಚು ಫೋಟೋಸ್ಗಳನ್ನ ಹಾಕಿದಾಗ ಅದನ್ನ ನಾವು ಸ್ಲೋ ಮೋಷನ್ ಮಾಡ್ಕೊಬಹುದು. ಸೊ ಒಬ್ರು ಸೀದಾ ಬಂದು ನಿಂತ್ಕೊಳ್ಳೋದಕ್ಕೂ, ಓಡ್ ಬಂದು ನಿಂತ್ಕೊಳ್ಳೋದಕ್ಕೂ, ನಿಧಾನವಾಗಿ ಓಡ್ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಹೀಗೆ ಸೊ ಸಿನಿಮಾಟೋಗ್ರಫಿಲಿ ಇದೆಲ್ಲ ಸಾಧ್ಯ. ಸೊ ಹೇಗೆಗೋ ನಾವು ತಗೊಂಡು ನಾವು ಅದನ್ನ ಒಂದು ಫೀಲ್ನ ತುಂಬೋದಕ್ಕೆ ಆಗೋದಿಲ್ಲ. ಇದ್ರಲ್ಲಿ ಏನಾಗ್ಬಿಡತ್ತೆ ಅಂದ್ರೆ, ನಾವು ಕೊಟ್ಟಂತ ಲೈಟಿಂಗ್ಸ್, ನಾವು ಕೊಟ್ಟಂತ ಫ್ರೇಮ್ಸ್ಗಳು, ನಾವು ಪ್ಲಾನ್ ಮಾಡಿ ಇಟ್ಟಂತಹ ಒಂದೊಂದು ಸೀಕ್ವೆನ್ಸ್ಗಳು, ಇದೆಲ್ಲ ಒಂದೊಂದು ಮಾತಾಡ್ತಾ ಹೋಗುತ್ತೆ. ಒಂದು ಕತೆ ಒಂದು ದಾರಿಯಲ್ಲಿ ಬರ್ತಾ ಇದ್ರೆ ನಾವು ಚಿತ್ರಣ ಮೂಡಿಸ್ಬೇಕಾಗತ್ತೆ. ಆ ಕತೆಗೆ ಸಂಬಂಧಪಟ್ಟಿದ್ದ ದಾರಿಯಲ್ಲೇ ನಾವು ಚಿತ್ರಣ ಮೂಡಿಸ್ಬೇಕಾಗತ್ತೆ. ಕತೆ ಒಂದು ದಾರಿಯಲ್ಲಿ ಬರ್ತಾ ಇದ್ರೆ ಚಿತ್ರಣ ಕೂಡ ಅದ್ರ ಜೊತೆಲೇ ಬರ್ತಾ ಇದ್ದಾಗ ನೋಡೋರ್ಗೆ ಅದು ತುಂಬಾ ಆಕರ್ಷಣೀಯವಾಗಿ ಒಂದು ಸ್ವಲ್ಪ ತುಂಬಾ ಒಳ್ಳೆ ಅನುಭವವನ್ನು ತರಿಸುತ್ತೆ ಅವರಿಗೆ. ಈಗ ಫಾರ್ ಎಕ್ಸಾಂಪಲ್, ಕೆಲವೊಂದು ಪಿಕ್ಚರ್ಗಳನ್ನ ನಾವು ಅವರ ನೆರಳಲ್ಲಿ ತೋರಿಸ್ತೀವಿ. ಅಂದ್ರೆ ಅವ್ರ ನೆರಳು ಎಲ್ಲೋ ಒಂದ್ ಕಡೆ ಬಿದ್ದಿರುತ್ತೆ, ಗೋಡೆ ಮೇಲೆ ಇಲ್ಲ ಕೆಳಗಡೆ ದಾರಿಲಿ ಎಲ್ಲೋ ಬಿದ್ದಿರುತ್ತೆ, ಅದನ್ನ ತೋರಿಸ್ಕೊಂಡು ಕತೆ ಹೇಳ್ತೀವಿ. ಅದು ಕೂಡ ಒಂದು ಸಿನಿಮಾಟೋಗ್ರಫಿ. ಪೂರ್ತಿ ಲೈಟ್ ಹಾಕ್ಬಿಟ್ಟು ತುಂಬಾ ಬ್ರೈಟಾಗಿ ಕಾಣಿಸ್ತದೆ, ಬ್ರೈಟಾಗಿ ಕಾಣಿಸೋ ಥರ ಒಂದು ವಿಡಿಯೋ ತೆಗಿತೀವಿ. ಸೊ ಅದು ಕೂಡ ಒಂದು ಸಿನಿಮಾಟೋಗ್ರಫಿ. ಇಲ್ಲ ಏನೂ ಇಲ್ಲ, ಬರೀ ಕತ್ಲೆಯಲ್ಲಿ ಏನೋ ಒಂದು ನೆರಳು ಓಡಾಡ್ತಾ ಇದೆ, ಅವ್ರ ಮುಖ ಮಾತ್ರ ಕಾಣಿಸಲ್ಲ. ಬರೀ ಒಂದೇ ಒಂದು ದೀಪ ಇಲ್ಲ ಒಂದೇ ಒಂದು ಲೈಟಲ್ಲಿ ಅವ್ರ ಒಡ್ಡಾಟಕ್ಕೆ ಅವ್ರ ಚಲನವನ್ನು ತೋರಿಸ್ತೀವಿ, ಇಲ್ಲ ಅವ್ರು ಕೂತಿರೋದನ್ನು ತೋರಿಸ್ತೀವಿ, ಒಂದು ಕತೆ ಹೇಳ್ತೀವಿ. ಅದು ಕೂಡ ಒಂದು ಸಿನಿಮಾಟೋಗ್ರಫಿ. ಇಲ್ಲ ಯಾವುದೋ ಒಂದು ತುಂಬಾ ಶಾರ್ಪ್ ಆಗಿರೋದನ್ನ ತೆಗಿಬೇಕು. ಈಗ ನೋಡಿ, ನೀವು ತೆಲುಗು ಮೂವಿಗಳಲ್ಲಿ, ಕನ್ನಡ ಮೂವಿಗಳಲ್ಲಿ, ಹಿಂದಿ ಮೂವಿಗಳಲ್ಲಿ, ಅಂದ್ರೆ ಸಿನಿಮಾಗಳಲ್ಲಿ ನಾನು ಹೇಳೋಕೆ ಹೊರಟಿದ್ದು, ಸಿನಿಮಾಗಳಲ್ಲಿ ಒಂದು ಮೋಷನ್ ಪಿಕ್ಚರ್ಗಳನ್ನ ಕ್ರಿಯೇಟ್ ಮಾಡಿರುತ್ತೆ. ನೀರು ಎರಚೋ ಅಂಥದ್ದು, ಬೆಂಕಿ ಬರುವಂಥದ್ದು, ಈ ಫೈರ್ ಶಾರ್ಪ್ನೆಸ್ ಇದೆಯಲ್ಲ ಬರೋ ಥರ ರೀತಿ ತೆಗೆದಿರ್ತಾರೆ. ಸೊ ಅದಕ್ಕೆ ಬೇಕಾದಂಥ ಕ್ಯಾಮ್ರಾದ ಕ್ಯಾಲ್ಕುಲೇಷನ್ ಇರುತ್ತೆ. ಇಷ್ಟು ಶಟರ್ಸ್ ಅಲ್ಲಿ ತೆಗಿಬೇಕು, ಇಷ್ಟು ಫ್ರೇಮ್ಸ್ ಅಲ್ಲಿ ತೆಗಿಬೇಕು ಅಂತ ಇರುತ್ತೆ. ಅದನ್ನು ಹಾಕಿ ತೆಗೆದ್ರೇನೆ ಹೀಗೆ ತೋರ್ಸೋಕೆ ಸಾಧ್ಯ. ಹೇಗೋ ತೆಗ್ದು ನಾನು ಸ್ಲೋ ಮೋಷನ್ ಮಾಡ್ತೀನಿ ಅಂದರೆ ಆ ಒಂದು ಕ್ವಾಲಿಟಿ ಔಟ್ಪುಟ್ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ಇಡ್ಲಿ ನಮಗೆ ಎಲ್ಲ ಕಡೆ ಸಿಗುತ್ತೆ, ಒಂದು ಚಿಕ್ಕ ಹೋಟ್ಲಲ್ಲೂ ಸಿಗುತ್ತೆ, ದೊಡ್ಡ ಹೋಟ್ಲಲ್ಲೂ ಸಿಗುತ್ತೆ, ನಾವು ಮನೇಲೂ ಮಾಡ್ತೀವಿ, ಅದರ ರುಚಿ ಬೇರೆ ಇರುತ್ತೆ. ಹಾಗೆ ಒಂದು ವಿಡಿಯೋ, ಒಂದು ಸಿನಿಮಾಟೋಗ್ರಫಿಗೆ ಇರೋ ಡಿಫ್ರೆನ್ಸ್ ಏನಂದರೆ,
ವಿಡಿಯೋ ಬಂದು ಯಾರು ಬೇಕಾದರೂ ಮಾಡ್ಬೋದು. ಸಿನಿಮಾಟೋಗ್ರಫಿ ಬಂದು ತುಂಬ ತಾಳೆ ಮಾಡಿ ನನಗೆ ಇಷ್ಟೇ ಬೇಕು, ನನಗೆ ಹೀಗೆ ಬೇಕು, ನನಗೆ ಇದೇ ಫ್ರೇಮ್ಸಲ್ಲಿ ಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿ ಶಾರ್ಟ್ ಬೈ ಶಾರ್ಟ್ ತೊಗೊತೀವಿ, ಇಲ್ಲ ಒಂದೇ ಶಾರ್ಟಲ್ಲಿ ತೊಗೊತೀವಿ. ಬಟ್ ನಮ್ಗೆ ಏನು ಬೇಕೋ ಅದನ್ನು ಮಾತ್ರ ನಾವಲ್ಲಿ ಚಿತ್ರೀಕರಣ ಮಾಡ್ತೀವಿ. ಇನ್ನೊಂದು ರೀತಿ ಹೇಳಬೇಕು ಅಂದರೆ, ಒಬ್ಬ ಡೈರೆಕ್ಟ್ರು, ಒಂದು ಮೂವಿ ಡೈರೆಕ್ಟ್ರು, ಇಲ್ಲ ಸೀರಿಯಲ್ ಡೈರೆಕ್ಟ್ರು, ಇಲ್ಲ ಡ್ರಾಮಾ ಡೈರೆಕ್ಟ್ರು, ಯಾರೋ ಒಬ್ಬರು ಅವ್ರ ಕಲ್ಪನೆಯಲ್ಲಿ ಒಂದು ಕತೆ ಬರೆದಿರ್ತಾರೆ, ಅದಕ್ಕೊಂದು ಚಿತ್ರಕಥೆ ಬರ್ಕೊತಾರೆ. ಒಂದು ಫ್ರೇಮ್ಸ್ ಬರಬೇಕು, ಇದು ಬರಬೇಕು, ಅದು ಬರಬೇಕು ಅಂತ ಇರುತ್ತೆ. ಸೊ ಒಂದು ಮಿಂಚು ಬರಬೇಕು, ಒಂದು ಮಳೆ ಬರಬೇಕು ಅಂತ. ಸೊ ಮಳೆ ಬಂದಾಗ ಏನಾಗ್ಬಿಡುತ್ತೆ, ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ಮಳೆ ತೋರಿಸ್ಬಿಟ್ರೆ ಅದು ಒಂದು ವಿಡಿಯೋಗ್ರಫಿ ಆಗಿಬಿಡುತ್ತೆ. ಡೈರೆಕ್ಟರ್ ಕೇಳ್ತಾರೆ, ನಂಗೆ ಡೈರೆಕ್ಟಾಗಿ ತೋರಿಸೋದು ಬೇಡ, ಅದರೊಳಗಡೆ ಒಂದು ಸ್ವಲ್ಪ ಫೀಲ್ ಬರಲಿ ಅಂತ ತೋರಿಸ್ತಾರೆ. ಆ ಫೀಲ್ ಬರೋ ಥರ ಹೇಗೆ ಬರ್ಬೋದು? ಸೊ ಹನಿಗಳ ಶಾರ್ಪ್ನೆಸ್ನ ತೋರಿಸ್ಬೋದು, ಮೋಡದ ಮಿಂಚನ್ನ ತೋರಿಸ್ಬೋದು, ಫಸ್ಟ್ ಮೋಡಗಳ ಚಲನೆಯನ್ನು ತೋರಿಸ್ಬೋದು. ಸೊ ಅದರಲ್ಲಿ ಯಾರೋ ಒಂದು ಹುಡುಗಿ, ಯಾರೋ ಒಂದು ಹುಡುಗ ಆ ಮಳೆಯಲ್ಲಿ ಫಸ್ಟು ಬಂದು ಒಳಗಡೆ ಹಾಗೆ, ಸೊ ಡ್ರೈ ಏರಿಯಾಯಿಂದ ಅಂದರೆ ಸೇಫರ್ ಝೋನಿಂದ ಮಳೆಯ ಹನಿ ಎಲ್ಲಿರುತ್ತೋ ಅದರೊಳಗಡೆ ಹಾಗೆ ಓಡೋಗೋ ಥರ, ಇಲ್ಲ ಹೋಗಿ ನಿಂತ್ಕೊಳ್ಳೋ ಥರ ತೋರಿಸ್ಬೋದು. ಸೊ ಆವಾಗ ಒಂದು ಫೀಲ್ ಬರುತ್ತೆ. ಸೊ ನಾರ್ಮಲ್ ವೀಡಿಯೋ ಅದೇ ಥರ ಸುಮ್ಮನೆ ಫ್ರೇಮ್ ಇಟ್ಬಿಟ್ಟು ಒಂದು ವೀಡಿಯೋ ಮಾಡೋದಕ್ಕೂ ಇಷ್ಟೆಲ್ಲ ನಾವು ಶಾರ್ಟ್ ಬೈ ಶಾರ್ಟ್ ತೋರಿಸೋದಕ್ಕೂ ಡಿಫ್ರೆನ್ಸ್ ಇದೆ. ಇದನ್ನು ಡೈರೆಕ್ಷನ್ ಕೂಡ ಅಂತ ಹೇಳ್ತಾರೆ, ಸಿನಿಮಾಟೋಗ್ರಫಿ ಅಂತ ಕೂಡ ಹೇಳ್ತಾರೆ. ಡೈರೆಕ್ಟ್ರು ಅವರ ಮೈಂಡ್ನಲ್ಲಿ ಆ ಪಿಕ್ಚರ್ನ ನೋಡ್ತಾ ಇದ್ದಾರೆ, ಸಿನಿಮಾಟೋಗ್ರಫರು ಆ ಡೈರೆಕ್ಟ್ರು ಮೈಂಡ್ನಲ್ಲಿ ಏನಿದೆ ಅದನ್ನು ಸಿನಿಮಾಟೋಗ್ರಫಿ ಮುಖಾಂತರ ಪಿಕ್ಚರೈಸೇಷನ್ ಮಾಡಿ ಎಲ್ಲರಿಗೂ ನೋಡೋ ಥರ ಸೃಷ್ಟಿ ಮಾಡಿ ಕೊಡ್ತಾರೆ. ಇದನ್ನೇ ನಾವು ಸಿನಿಮಾಟೋಗ್ರಫಿ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಿನ್ನೆ ಒಂದು ಬುಕ್ ಹಿಡಿದಿದೆ, ಜಾರ್ ಬಿದ್ದೋಯ್ತು ಅಂತ ಹೇಳಿದಾಗ, ಇಲ್ಲ ಗ್ಲಾಸ್ ಹಿಡಿದಿದೆ, ಗ್ಲಾಸಲ್ಲಿ ನೀರಿತ್ತು, ಜಾರ್ಕೊಂಡು ಗ್ಲಾಸ್ ಕೆಳಗಡೆ ಬಿದ್ದೋಯ್ತು ಅಂತ ಅಂದಾಗ ನಿಮ್ಗೇನು ಅನಿಸುತ್ತೆ? ಆ ಗ್ಲಾಸ್ದು ಒಂದು ಚಿತ್ರಣ ಬರುತ್ತೆ. ಸೊ ಅದು ಬಿದ್ದೋದಾಗ ಆ ಗ್ಲಾಸ್ ಎಲ್ಲ ಪುಡಿ ಆಗಿಬಿಟ್ಟು ನೀರು ಹಾಗೆ ಹರ್ಕೊಂಡು ಹೋಗ್ತಾ ಇರೋದು ಒಂದು ಚಿತ್ರಣ ಬರುತ್ತೆ. ಸೊ ಅದಕ್ಕೆ ಯಾವ ಲೈಟಿಂಗ್ಸಲ್ಲಿ ಬಿಟ್ಟರೆ, ಅಂದರೆ ಸೈಡಿಂದ ಹಂಗೆ ಡೈರೆಕ್ಟಾಗಿ ಲೈಟ್ ಕೊಡಬೇಕಾ, ಸೈಡಲ್ಲಿ ಲೈಟ್ ಕೊಡಬೇಕಾ ಅಂತ ನೋಡಿಕೊಂಡು ಸೊ ಅದನ್ನು ನಾವು ಸೃಷ್ಟಿ ಮಾಡಿದಾಗ ಕರೆಕ್ಟಾಗಿ ಅದ್ರ ಶಾರ್ಪ್ನೆಸ್ ಏನು, ನಾವು ಏನು ನೋಡೋದಕ್ಕೆ ಬಯಸಿದ್ದೀವಿ ಅದು ನಮಗೆ ಮುಂದೆ ಬರುತ್ತೆ. ಇನ್ನು ಕಲರಿಂಗಿಗೆ ಬಂದರೆ, ಫಸ್ಟ್ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ತೆಗಿತಾ ಇದ್ರು, ಅದೊಂಥರ ಮೆಥಡ್. ಇವಾಗ ಕಲರೈಸೇಷನ್ ತುಂಬ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ಈ ಮೂವಿ ಅಂದರೆ ಫಸ್ಟ್ ಪ್ರಿಫರೆನ್ಸ್ ಕಲರೇ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ C-Log, S-Log, N-Log ಅಂತ ಬರುತ್ತೆ. ಅಂದರೆ ಕೆನಾನು, ಸೋನಿ, ನಿಕಾನ್ಗಳಲ್ಲಿ ನಾವು ಕ್ಯಾಮ್ರಾಗಳಲ್ಲಿ ತೆಗಿತೀವಿ. ಇನ್ನು ಸೊ ಸಿನಿಮಾ ಕ್ಯಾಮ್ರಾಗಳದ್ದು ಬೇರೆ ಬೇರೆ ಇದೆ. ಸೊ ಅದ್ರ ಹೆಸರು ನಾನು ಯಾಕೆ ಹೇಳ್ತಾ ಇಲ್ಲ ಅಂದರೆ ಎಲ್ರಿಗೂ ಗೊತ್ತಿರಲ್ಲ ಅಂತ. ಸೊ ಈ ಲಾಗ್ ಪ್ರೊಫೈಲ್ಸ್ಗಳೆಲ್ಲ ತೆಗಿತೀವಿ. ಅಂದರೆ ಅದೇ ಒಂದು ಕಂಪನಿಯ ಒಂದು ಲಾಗ್ ಪ್ರೊಫೈಲ್ಸ್ ಇರುತ್ತೆ, ಅದರಲ್ಲಿ ಶಾರ್ಪ್ನೆಸ್ಸು ಮತ್ತು ಕಲರಿಂಗು ಎಲ್ಲ ಅಷ್ಟೊಂದೇನು ಇರೋದಿಲ್ಲ. ಬಟ್ ಒಂದು ಲಾಗ್ ಪ್ರೊಫೈಲ್ ಇರುತ್ತೆ, ಒಂದು ಗಟ್ಟಿಯಾದ ಒಂದು ಪದಾರ್ಥ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮೊಸರು ಅಂತ ಅಂದ್ಕೊಳ್ಳಿ, ಎಲ್ಲ ಕಂಪ್ನಿಯ ಒಂದು ಮೊಸರು, ಓಕೆನಾ? ಅದಕ್ಕೆ ಒಂದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬೋದು. ಇಲ್ಲ ನಾನು ಅದರಲ್ಲೇ ತಿಂತೀನಿ ಅಂದರೆ ನಂಗೆ ಲಾಗ್ ಪ್ರೊಫೈಲೇ ಸಾಕು, ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಅಂದಾಗ ಸ್ವಲ್ಪ ಸ್ಯಾಚುರೇಷನ್ ರೈಸ್ ಮಾಡಿಕೊಂಡು ನಾವು ವಿಡಿಯೋ ನೋಡಿದಾಗ ಅದು ಒಂಥರ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಅದನ್ನು ಮಜ್ಜಿಗೆ ಮಾಡಿಕೊಡಿ ಅಂತಂದಾಗ ಅದಕ್ಕೆ ಸ್ವಲ್ಪ ಶಾರ್ಪ್ನೆಸ್ಸು ಅನ್ನೋ ಉಪ್ಪು ಹಾಕಿ, ಕಲರಿಂಗ್ ಅನ್ನೋ ಒಂದು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದನ್ನೆಲ್ಲ ಹಾಕಿ ಒಂದು ಮಜ್ಜಿಗೆ ಮಾಡ್ಕೊಂಡು ಕುಡಿದಾಗ ಅದೊಂಥರ ಚೆನ್ನಾಗಿರುತ್ತೆ. ಸೊ ಈ ಲಾಗ್ ಪ್ರೊಫೈಲ್ಗೆ ಸ್ವಲ್ಪ ಕಲರ್ ಹಾಕಿ, ಶಾರ್ಪ್ನೆಸ್ ಹಾಕಿ, ಕಾಂಟ್ರಾಸ್ಟ್ ಹಾಕಿ, ಎಲ್ಲಿ ಶಾಡೋ ಬೇಕು, ಎಲ್ಲಿ ಮಿಡ್ ಟೋನ್ ಬೇಕು ಎಲ್ಲ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ವರ್ಕ್ ಮಾಡಿ ಎಡಿಟಿಂಗ್ ಮಾಡಿ ಸೊ ನೋಡೋದಕ್ಕೆ ನಮ್ಮ ಕಣ್ಮುಂದೆ ಬಂದಾಗ ಆ ಪಿಕ್ಚರೈಸೇಷನ್ ಭಾಳ ಚೆನ್ನಾಗಿರುತ್ತೆ. ಈ ಥರ ಕಲರಿಂಗ್ ಇರುತ್ತೆ. ಸೊ ಫೈಟ್ಗೆ ಒಂದು ಕಲರ್ ಇರುತ್ತೆ. ಸೊ ಈಗ ಒಂದು ಫೀಲ್ ಆಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಬೇರೆ ಕಲರಿಂಗ್ ಈ ಥರ ಇರುತ್ತೆ. ಸೊ ನೋಡಿ KGF ಅದು ಬೇರೆ ಥರ ಕಲರಿಂಗ್ ಇತ್ತು. ಸೊ ಈ ಥರ ಕಲರ್ಗೆ ಸಂಬಂಧಪಟ್ಟಾಗ್ಲೂ ಕ್ಯಾಮ್ರಾದಲ್ಲಿ ಒಂದು ಟೆಕ್ನಿಕಲ್ ಆಗಿ ತೆಗಿಯೋ ರೀತಿ ಬೇರೆ ಇರುತ್ತೆ, ಆ ಥರ ನಾಲೆಡ್ಜ್ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರನೇ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಕೋರ್ಸ್ಗಳನ್ನು ಮಾಡ್ಕೊತಾರೆ. ಯಾಕೆ ಅಂದರೆ ಈ ಒಂದು ಐಡಿಯಾ, ಈ ಒಂದು ಅನುಭವ ಆಗಲಿ, ಈ ಒಂದು ಟೆಕ್ನಿಕಲ್ ನಾಲೆಡ್ಜು ಬರಲಿ. ಸೊ ಇದರಲ್ಲಿ ನನ್ನ ಫೈನಲ್ ಡಿಸಿಷನ್ ಏನಂದರೆ, ಸಿನಿಮಾಟೋಗ್ರಫಿನ ಯಾರು ಬೇಕಾದರೂ ಮಾಡ್ಬೋದು. ಆ ಒಂದು ಚೌಕ ಅಂದರೆ ಆ ಒಂದು ಏನಿರುತ್ತೆ ರಿಕ್ವೈರ್ಮೆಂಟ್, ಅಲ್ಲಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ನಾವೇನಾದರೂ ಟೆಕ್ನಿಕಲ್ ಟಚ್ ಕೊಟ್ಟರೆ ಅದು ಸಿನಿಮಾಟೋಗ್ರಫಿ ಆಗಿ ಚೇಂಜ್ ಆಗುತ್ತೆ. ಸಿನಿಮಾಟೋಗ್ರಫಿ ಮಾಡಬೇಕು ಅಂದರೆ ಯಾರೋ ತುಂಬ ದೊಡ್ಡ ಕ್ಯಾಮ್ರಾಮನ್ ಬರಬೇಕಂತ ಏನಿಲ್ಲ, ನಿಮ್ಮಲ್ಲೂ ಒಬ್ಬರು ಸಿನಿಮಾಟೋಗ್ರಫರ್ ಇರ್ತಾರೆ. ಆದರೆ ಆ ಒಂದು ವಿಡಿಯೋದಲ್ಲಿ, ಆ ಒಂದು ಫ್ರೇಮ್ಸಲ್ಲಿ ಒಂದು ಫೀಲನ್ನು ತುಂಬಬೇಕಾದ್ರೆ ನೀವು ಏನು ಮಾಡಬೇಕೋ ಅದನ್ನು ಮಾಡಿದಾಗ ನೀವು ಸಿನಿಮಾಟೋಗ್ರಫರ್ ಆಗ್ತೀರಾ. ಇಷ್ಟೇ ಸಿನಿಮಾಟೋಗ್ರಫಿ ಅಂದರೆ. ಸರ್ ನೀವು ಸಿನಿಮಾಟೋಗ್ರಫಿ ಅಂದರೆ ಏನು ಅಂತ ನಾನು ಕೇಳಿದ್ರಿ, ಅದಕ್ಕೆ ನಾನು ಫೋಟೋಗ್ರಫಿ ಅಂದ್ರೇನು, ವಿಡಿಯೋಗ್ರಫಿ ಅಂದ್ರೇನು, ಸಿನಿಮಾಟೋಗ್ರಫಿ ಅಂದ್ರೇನು ಅಂತ 3 ವಿಡಿಯೋ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮ್ಮ ಪ್ರಕಾರವಾಗಿದೆಯಾ ಅನ್ನೋದನ್ನು ಒಂದ್ಸರಿ ಕಮೆಂಟ್ ಮಾಡಿಬಿಡಿ, ನಿಮಗೋಸ್ಕರನೇ ಮಾಡಿರೋದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಾನು ಮನೋಹರ್ ಆಚಾರ್, ಸಿನಿಮಾಟೋಗ್ರಫರ್. ಇದೆ ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.